ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರೂ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲುತ್ತದೆ ಎಂದು ಹುಕ್ಕೇರಿ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ಹೇಳಿದರು. ಹುಕ್ಕೇರಿ ನಗರದಲ್ಲಿ ನ್ಯಾಯವಾದಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಹುಕ್ಕೇರಿ ನ್ಯಾಯಾಧೀಶರಾದ ರಾಜಣ್ಣ ಸಂಕಣ್ಣವರ್ ಮತ್ತು ಆದಿತ್ಯ ಕಲಾಲ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕಾಡಪ್ಪ ಕುರ್ಬೇಟ್ ಮಾತನಾಡಿ, 12ನೇ ಶತಮಾನದಲ್ಲಿ ಬಸವಣ್ಣನವರು ಎಲ್ಲರ ಸಮಾನತೆಗಾಗಿ ಅಂತರ್ಜಾತಿ ವಿವಾಹ ಮಾಡುವ ಮೂಲಕ ಜಾತಿ ಪದ್ಧತಿ ಹೋಗಲಾಡಿಸಿದರು. ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಎಲ್ಲರಿಗೂ ಸಮಾನ ಹಕ್ಕು ನೀಡಿ ಎಲ್ಲರೂ ಒಂದೇ ಎಂದು ಹೇಳಿದ ಮಹಾನ್ ಚೇತನರಾಗಿದ್ದಾರೆ ಎಂದರು. 12ನೇ ಶತಮಾನದಲ್ಲಿ ಬಸವಣ್ಣ ಎಲ್ಲರೂ ಸಮಾನತೆಯನ್ನು ಕಂಡು ಅಂತರ್ಜಾತಿ ವಿವಾಹವನ್ನು ಮಾಡಿ ಜಾತಿಯನ್ನು ಹೋಗಲಾಡಿಸತಕ್ಕಂಥ ಬಸವಣ್ಣ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಕೂಡ ಅದೇ. ನಾವು ಇವತ್ತು ಮುಸಲ್ಮಾನರಿರ್ಬೋದು, ಲಿಂಗಾಯತರಿರ್ಬೋದು ಅಥವಾ ಕ್ರಿಶ್ಚಿಯನ್ರಿರ್ಬೋದು, ಮತ್ತೊಂದು ಸಮುದಾಯದವರಿರ್ಬೋದು, ನಾವು ಜಾತಿಯನ್ನ ಎಲ್ಲಿವರೆಗೆ ಇರ್ಬೇಕಂದ್ರೆ ಮನೆಯ ಪೂಜೆ ಪುನಸ್ಕಾರವನ್ನ ಮಾಡುವುದರ ಜೊತೆಗೆ ನಾವು ಜಾತಿಗೆ ಸೀಮಿತರಾಗಿರ್ಬೇಕು. ಇವತ್ತು ಮನೆ ಹೊರಗೆ ಬಂದಾಗ ನಾವೆಲ್ಲರೂ ಸಮಾನರು, ನಾವು ಒಂದೇ ಭಾರತೀಯರು ಅಂತಕ್ಕಂಥ ಭಾವನೆಯನ್ನ BR ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ವಿಷಯವನ್ನು ನಾವು ಪ್ರಸ್ತುತಪಡ್ತಾ ಇದ್ದೇವೆ. ವೇದಿಕೆ ಮೇಲೆ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ BM ಜಿನರಾಳೆ, ಕಾರ್ಯದರ್ಶಿ SJ ನದಾಫ್, ಅನಿಲ್ ಕರೋಶಿ, ಆಶಾ ಸಿಂಗಾಡಿ, ಅನಿತಾ ಕುಲಕರ್ಣಿ ಉಪಸ್ಥಿತರಿದ್ದರು. ನ್ಯಾಯಾಧೀಶ ರಾಜಣ್ಣ ಮಾತನಾಡಿ, ಪ್ರತಿಯೊಬ್ಬರೂ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಿ ಡಾಕ್ಟರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದರು. ನಾವೆಲ್ಲರೂ ಎಜುಕೇಟೆಡ್ ಇದ್ದೇವೆ. ಅವರು ನಮಗೆ ಹಾಕಿಕೊಟ್ಟಂಥ ಚೌಕಟ್ಟನ್ನು, ಹಾಕಿಕೊಟ್ಟಂಥ ಆದರ್ಶಗಳನ್ನು ಪಾಲಿಸುವ ಮಹತ್ತರವಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದರಡಿಯೂ ನಾವು ಅವರು ಹಾಕಿಕೊಟ್ಟಂಥ ಒಂದು ಆದರ್ಶದಡಿಯಲ್ಲಿ ನಾವು ನಡೆದಿದ್ದೇ ಆದಲ್ಲಿ ಅವರಿಗೆ ನಾವು ಕೊಡುವಂಥ ಅತ್ಯುನ್ನತವಾದಂಥ ಭಾರತ ರತ್ನಕ್ಕಿಂತಲೂ ಸಹ ಕೊಡುವಂಥ ಒಂದು ಅವರಿಗೆ ಗೌರವವನ್ನು ಸೂಚಿಸುವಂತಾಗುತ್ತೆ. ನಂತರ ನ್ಯಾಯಾಧೀಶ ಆದಿತ್ಯ ಕಲಾಲ್, ನ್ಯಾಯವಾದಿ ಆನಂದ್ ತೇಲಿ ಮತ್ತು ಶಿಕ್ಷಕ ಆನಂದ್ N ಅವರಿಂದ ಉಪನ್ಯಾಸ ಜರುಗಿತು. ಈ ಸಂದರ್ಭದಲ್ಲಿ BN ಚಿಕ್ಕೋಡಿ, RB ಮೋಶಿ, KP ಶಿರ್ಗಾಂವ್ಕರ್, SS ಮರಿನಾಯಕ್, RR ಗಸ್ತಿ, CM ಸಂಸುದ್ದಿ ಸೇರಿದಂತೆ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳು ಉಪಸ್ಥಿತರಿದ್ದರು.